ಜೀವನದಲ್ಲಿ ನಮಗೆ ಕಾಯಿಲೆಗಳೇ ಬರಬಾರ್ದು ಅಂತ ಅಂದರೆ ಬೆಳ್ಳುಳ್ಳಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಕೊಲೆಸ್ಟ್ರಾಲ್ ಆಗಲಿ, ಬಿ ಪಿ ಆಗಲಿ, ಶುಗರ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಹೃದಯ ಸಂಬಂಧಿ ಕಾಯಿಲೆಗಳು ಯಾವುದೂ ಬರಬಾರ್ದು. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕು ಅಂದರೆ ಡೈಲಿ ನಾವು ಬೆಳ್ಳುಳ್ಳಿ ಸೇವನೆ ಮಾಡೋದು ತುಂಬಾ ಮುಖ್ಯ. ಎಷ್ಟು ಸಿಂಪಲ್ ಆದಂಥ ಮನೆಮದ್ದು ಇದಾಗಿದೆ ನೋಡಿ, ಅಷ್ಟೇ ನಮಗೆ ಹೆಲ್ಪ್ಫುಲ್ ಆಗಿದೆ. ನಮ್ಮ ಆರೋಗ್ಯಕ್ಕೆ ಪರಮೌಷಧಿಯಾಗಿ ಇದು ಕೆಲಸ ಮಾಡುತ್ತೆ. ನಾವು ತಿನ್ನುವಂತಹ ಆಹಾರ ಪದಾರ್ಥ, ನಮ್ಮ ಲೈಫ್ ಸ್ಟೈಲ್ನಿಂದಾಗಿ ನಮಗೆ ಬೇಗ ಕಾಯಿಲೆಗಳು ಬರುವಂಥ ಸಾಧ್ಯತೆ ತುಂಬಾ ಇರುತ್ತೆ. ತುಂಬ ಜನ ನೀವು ಕೇಳ್ಬೋದು, ಬೆಳ್ಳುಳ್ಳಿನ ನಾವು ಡೈಲಿ ಅಡುಗೆಯಲ್ಲಿ ಸೇವನೆ ಮಾಡ್ತೀವಿ, ಅದು ಪ್ರಯೋಜನಕ್ಕೆ ಬರೋಲ್ವಾ ಅಂತ ಹೇಳಿ. ಹೌದು ಫ್ರೆಂಡ್ಸ್, ಬೆಳ್ಳುಳ್ಳಿನ ನಾವು ಡೈಲಿ ಉಪಯೋಗ ಮಾಡ್ತೀವಿ, ಆದರೆ ಅದನ್ನು ಯಾವ ಸಮಯದಲ್ಲಿ ಯಾವ ರೀತಿ ಉಪಯೋಗ ಮಾಡಬೇಕು, ಅದು ಹೇಗೆ ನಮ್ಮ ದೇಹಕ್ಕೆ ಮೆಡಿಸನ್ ಆಗುತ್ತೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಇದು ಅಂತಿಂತ ಔಷಧಿ ಅಲ್ಲ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಜೊತೆಗೆ ಸ್ಕಿನ್ನಿಗೆ ಒಳ್ಳೆಯದು, ನಮ್ಮ ಕಣ್ಣಿಗೆ ಒಳ್ಳೆಯದು, ನಮ್ಮ ಕಿಡ್ನಿ ಕೂಡ ಇದು ತುಂಬ ಒಳ್ಳೆಯದು. ಹಲವಾರು ರೀತಿಯ ಕ್ರೋನಿಕ್ ಕಾಯಿಲೆಗಳು ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಶುಗರ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಕೊಲೆಸ್ಟ್ರಾಲ್, ಇಂತಹ ಎಲ್ಲಾ ಕಾಯಿಲೆಗಳನ್ನ ಬರದ ಹಾಗೆ ತಡೆಗಟ್ಟುತ್ತೆ. ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬಂದ್ರೆ ಮಕ್ಕಳಿಂದ ದೊಡ್ಡವರವರೆಗೂ ಕಾಯಿಲೆಗಳೇ ಬರೋದಿಲ್ಲ. ಯಾಕಂದ್ರೆ ಬೆಳ್ಳುಳ್ಳಿಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಆಕ್ಸಿಡೆಂಟ್ಸ್, ಆಂಟಿ ವೈರಲ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬಾನೇ ಇದೆ. ಹಾಗಾಗಿ ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಆಗೋಕೆ ಬಿಡೋದಿಲ್ಲ, ರಕ್ತನಾಳದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋ ಹಾಗೆ ಮಾಡುತ್ತೆ. ಜೊತೆಗೆ ವಾತಕಸದಂತಹ ರೋಗಗಳು ಅಂದರೆ ಕೈಕಾಲು ಹಿಡಿಯುವುದು, ಕೈಕಾಲು ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಇಂತಹ ಸಮಸ್ಯೆನೆಲ್ಲ ಕಡಿಮೆ ಮಾಡುತ್ತೆ. ಅದಲ್ಲದೆ ರೆಸ್ಪಿರೇಟರಿ ಡಿಸೀಸ್ಗಳು ಅಂದರೆ ಉಸಿರಾಟದ ಸಮಸ್ಯೆಗೆ ಪಟ್ಟ ಸಮಸ್ಯೆಗಳು, ಅದರಲ್ಲೂ ಥಂಡಿ, ಶೀತ, ನೆಗಡಿ, ಕೆಮ್ಮು, ಜ್ವರ, ಉಸಿರಾಟದ ಸಮಸ್ಯೆ, ಜೊತೆಗೆ ಅಸ್ತಮಾ ರೋಗ ಬರದ ಹಾಗೆ ಇದು ತಡೆಗಟ್ಟುತ್ತೆ. ನಮ್ಮ ಇಡೀ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಈ ಬೆಳ್ಳುಳ್ಳಿ ಹೆಚ್ಚಿಸುತ್ತೆ. ಹಾಗಾಗಿ ನಮಗೆ ಯಾವುದೇ ಕಾಯಿಲೆಗಳು ಬಂದರೆ ಅಂದರೆ ವೈರಸ್ನಿಂದಾಗಿ, ಬ್ಯಾಕ್ಟೀರಿಯಾಗಳಿಂದಾಗಿ, ಇತ್ತೀಚೆಗೆ ಸಂಬಂಧಪಟ್ಟ ಕೊರೋನಾ, ಇನ್ನಿತರ ಕಾಯಿಲೆಗಳು ಬಂದರೂ ಕೂಡ ದೇಹದಲ್ಲಿ ಸೇರಿಕೊಂಡಂಥ ಬ್ಯಾಕ್ಟೀರಿಯಾಗಳನ್ನು ಹೊಡೆದೋಡಿಸುವಂಥ ಶಕ್ತಿ ನಮಗೆ ಬರುತ್ತೆ. ಯಾಕಂದರೆ ನಾವು ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬರುವುದರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಬೆಳ್ಳುಳ್ಳಿ ಸೇವನೆ ಮಾಡುವುದರಿಂದ ನಮ್ಮಲ್ಲಿರುವಂತಹ ಒಂದು ಒಳ್ಳೆಯ ಸೆಲ್ಸ್ ಅಂದರೆ ಜೀವಕೋಶಗಳಿಗೆ ಇದು ಆಹಾರ ಆಗುತ್ತೆ, ಮತ್ತು ಜೀವಕೋಶಗಳ ಉತ್ಪತ್ತಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಇನ್ನು ಈ ಬೆಳ್ಳುಳ್ಳಿಯನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಜೀವನದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರೋದೇ ಇಲ್ಲ. ಹಾರ್ಟ್ ಅಟ್ಯಾಕ್ ಆಗುವುದಾಗಲಿ, ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುವುದಾಗಲಿ, ಇಂತಹ ಸಮಸ್ಯೆ ಆಗುವುದಿಲ್ಲ. ಯಾಕಂದರೆ ಈ ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬಂದರೆ ಕೊಲೆಸ್ಟ್ರಾಲನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡುವಂಥ ಗುಣ ಇದಕ್ಕಿದೆ. ಅಂದರೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಅಂದರೆ LDL ಅನ್ನು ರೆಡ್ಯೂಸ್ ಮಾಡಿ ಒಂದು ಗುಡ್ ಕೊಲೆಸ್ಟ್ರಾಲನ್ನು ಇದು ಉತ್ಪತ್ತಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಬೆಳ್ಳುಳ್ಳಿ ರಕ್ತವನ್ನು ತೆಳು ಮಾಡುವಂಥ ಗುಣವನ್ನು ಹೊಂದಿದೆ. ಯಾಕಂದರೆ ಬೆಳ್ಳುಳ್ಳಿಯಲ್ಲಿ ಆಂಟಿ ಪ್ಲೇಟ್ಲೆಟ್ಸ್ ಪ್ರಾಪರ್ಟೀಸ್ ಇರುವುದರಿಂದ ನಮ್ಮ ರಕ್ತವನ್ನು ತೆಳು ಮಾಡುವಂತಹ ಗುಣವನ್ನು ಹೊಂದಿದೆ. ಜೊತೆಗೆ ಬೆಳ್ಳುಳ್ಳಿ ದೇಹದಲ್ಲಿ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುತ್ತೆ. ಅಂದರೆ ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನನ್ನು ಇದು ಹೆಚ್ಚಿಗೆ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಬ್ಲಡ್ ವೆಸಲ್ಸ್ಗಳು ರಿಲ್ಯಾಕ್ಸ್ ಆಗುತ್ತೆ. ಅಂದರೆ ರಕ್ತನಾಳಗಳಲ್ಲಿ ಸರಾಗವಾಗಿ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ. ಇದರಿಂದ ಪ್ರೆಷರ್ ಕಡಿಮೆ ಆಗುತ್ತೆ. ಹಾಗಾಗಿ ಬೆಳ್ಳುಳ್ಳಿ ನಾವು ದಿನ ಸೇವನೆ ಮಾಡ್ತಾ ಬಂದರೆ ನಿಧಾನವಾಗಿ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ, ಮತ್ತು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುವುದು ಕೂಡ ಕಡಿಮೆ ಆಗುತ್ತೆ, ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಕೂಡ ಕಡಿಮೆ ಆಗುತ್ತೆ. ಬೆಳ್ಳುಳ್ಳಿ ದೇಹದಲ್ಲಿ ಉಂಟಾಗುವಂತಹ ವಾತಕಸಕ್ಕೂ ಒಳ್ಳೆಯದು, ಮತ್ತು ಕಫದ ಕಾಯಿಲೆ ಕೂಡ ಇದು ತುಂಬಾ ಒಳ್ಳೆಯದು. ಅಂದರೆ ವಾತಕಸ ಆಗಿದ್ರೆ, ಕೈ ಕಾಲುಗಳಲ್ಲಿ ನೋವು ಬರ್ತಾ ಇದ್ರೆ, ಕೈ ಕಾಲುಗಳು ಹಿಡಿಯುವುದು, ಸೊಂಟ ನೋವು, ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ. ಮತ್ತು ನರ ದೌರ್ಬಲ್ಯದಂತಹ ಸಮಸ್ಯೆಗಳನ್ನು ಕೂಡ ಈ ಬೆಳ್ಳುಳ್ಳಿ ಕಡಿಮೆ ಮಾಡುತ್ತೆ. ತುಂಬ ಜನ ಕೈಕಾಲು ನೋವಿಗೆ, ಕೈಕಾಲು ಸೆಳೆತಕ್ಕೆ ಮಾತ್ರೆಗಳನ್ನು ತಗೊಳ್ತಾರೆ. ನೀವು ಡೈಲಿ ಮಾರ್ನಿಂಗ್ ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬನ್ನಿ, ಎಷ್ಟು ಬೇಗ ನಿಮ್ಮ ಕೈಕಾಲುಗಳು ಹಿಡಿಯುವುದಾಗಲಿ, ಕುತ್ತಿಗೆ ನೋವು, ಬೆನ್ನು ನೋವು, ಸೊಂಟ ನೋವು, ಇಂತಹ ಎಲ್ಲ ಕೈಕಾಲು ಹಿಡಿಯುವಂಥ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಬೆಳ್ಳುಳ್ಳಿ ನಮ್ಮ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು. ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬಂದರೆ ನಮ್ಮ ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಗ್ಯಾಸ್, ಆಸಿಡಿಟಿ ಆಗೋದಾಗಲಿ, ಮತ್ತು ಹುಳಿತೆಗೆ ಬರೋದಾಗಲಿ, ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕಡಿಮೆ ಮಾಡುತ್ತೆ. ಯಾಕಂದರೆ ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬಂದರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಡೈಜೆಸ್ಟಿವ್ ಜ್ಯೂಸನ್ನು ಇದು ರಿಲೀಸ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ತಿನ್ನಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಅದಲ್ಲದೆ ನಮ್ಮ ದೇಹದಲ್ಲಿ ಬೇಡವಾದಂಥ ಫ್ಯಾಟನ್ನು ರೆಡ್ಯೂಸ್ ಮಾಡಲಿಕ್ಕೂ ಕೂಡ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು.
ಬೆಳ್ಳುಳ್ಳಿ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಮೆಟಾಬಾಲಿಸಮ್ ರೇಟ್ ಹೈ ಆಗುತ್ತೆ. ಇದರಿಂದ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಬೇಡವಾದಂತಹ ಕೊಬ್ಬನ್ನು ಹೊರಹಾಕಲಿಕ್ಕೆ, ದೇಹದಲ್ಲಿ ಬೇಡವಾದಂತಹ ಕೆಟ್ಟ ಕಲ್ಮಶವನ್ನು ಹೊರಹಾಕಲಿಕ್ಕೂ ಕೂಡ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು. ಹಾಗಾಗಿ ಯಾರು ಬಾಡಿ ವೇಟನ್ನು ಮೇಂಟೈನ್ ಮಾಡಬೇಕು, ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಡೈಲಿ ಬೆಳ್ಳುಳ್ಳಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಬೆಳ್ಳುಳ್ಳಿ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಲವಾರು ರೀತಿಯ ಚರ್ಮ ರೋಗಗಳು ಬರಬಾರ್ದು ಅಂದರೆ ಬೆಳ್ಳುಳ್ಳಿ ಸೇವನೆ ತುಂಬ ಮುಖ್ಯ ಆಗಿರುತ್ತೆ. ಬೆಳ್ಳುಳ್ಳಿಯಲ್ಲೇ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುವುದರಿಂದ ಸೋರಿಯಾಸಿಸ್ ಅಂತಹ ಹಲವಾರು ರೀತಿಯ ಸ್ಕಿನ್ ಡಿಸೀಸ್ಗಳನ್ನು ಕಡಿಮೆ ಮಾಡುವಂಥ ಶಕ್ತಿ ಇದಕ್ಕಿದೆ. ಸ್ಕಿನ್ನಲ್ಲಿ ರ್ಯಾಷಸ್ ಆಗೋದು, ಅಲರ್ಜಿ ಆಗೋದು ಮತ್ತು ಹೆವಿ ಪಿಗ್ಮೆಂಟೇಷನ್, ಬಂಗು ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಪಿಂಪಲ್ಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಮುಖದಲ್ಲಿ. ಅಂಥವರು ಸಿಂಪಲ್ ಆಗಿ ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬನ್ನಿ, ಎಷ್ಟು ಬೇಗ ಇಂತಹ ಸಮಸ್ಯೆ ನಿಮಗೆ ಕಡಿಮೆ ಆಗುತ್ತೆ ಅಂಥೇಳಿ. ಈ ಬೆಳ್ಳುಳ್ಳಿ ಎಷ್ಟು ಒಳ್ಳೆಯದಂದರೆ ನಮ್ಮ ಹೊಟ್ಟೆಯಲ್ಲಿರುವಂಥ ಕಲ್ಮಶವನ್ನು ಹೊರಹಾಕಲಿಕ್ಕೂ ಕೂಡ ಒಳ್ಳೆಯದು, ಜೊತೆಗೆ ನಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ ಇದು. ಹಾಗಾಗಿ ನಮ್ಮ ಸ್ಕಿನ್ ಡಿಸೀಸ್ಗಳನ್ನು ಬೇಗ ಕಡಿಮೆ ಮಾಡುವಂಥ ಶಕ್ತಿ ಕೂಡ ಈ ಬೆಳ್ಳುಳ್ಳಿಗಿದೆ. ಬೆಳ್ಳುಳ್ಳಿಯನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದರೆ ಹಲವಾರು ರೀತಿಯ ಕ್ಯಾನ್ಸರ್ ಕಾಯಿಲೆಗಳು ಬರದ ಹಾಗೆ ತಡೆಗಟ್ಟಬಹುದು. ಕ್ಯಾನ್ಸರ್ ಸೆಲ್ಸ್ಗಳು ಬೆಳೆಯದಂತೆ ಪ್ರಾರಂಭಿಕ ಹಂತದಲ್ಲೇ ಕ್ಯಾನ್ಸರ್ ಸೆಲ್ಸನ್ನು ನಾಶ ಮಾಡುವಂಥ ಶಕ್ತಿ ಈ ಬೆಳ್ಳುಳ್ಳಿಗಿದೆ. ಫ್ರೆಂಡ್ಸ್, ಬೆಳ್ಳುಳ್ಳಿಯಲ್ಲಿ ಎಷ್ಟೊಂದು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ, ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ. ಹಾಗಾದರೆ ಬನ್ನಿ, ಬೆಳ್ಳುಳ್ಳಿಯನ್ನು ನಾವು ಎಷ್ಟು ತಗೊಳ್ಬೇಕು, ದಿನ ತಗೊಳ್ಬೇಕಾ, ಎಷ್ಟು ದಿನ ತಗೊಳ್ಬೇಕು ಮತ್ತು ಇದನ್ನು ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಬೆಳ್ಳುಳ್ಳಿನ ನಾವು ಬರೀ ಬಾಯಲ್ಲಿ ಕಚ್ಚಿ ಅಗೆದು ತಿನ್ನಬಾರ್ದು. ಬೆಳ್ಳುಳ್ಳಿ ಸಿಪ್ಪೆಯನ್ನು ನಾವು ಬಿಡಿಸಿ, ಬೆಳ್ಳುಳ್ಳಿ ಬೇಳೆ ಅಂತ ಹೇಳ್ತೀವಲ್ಲ, 1-2 ನಿಮಿಷ ಹಾಗೆ ಅದನ್ನು ಇಡಬೇಕು. ಆಮೇಲೆ ನಾವು ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅಗೆದು ತಿನ್ಬೋದು. ಬೇಕಾದರೆ ಇದಕ್ಕೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಇನ್ನೊಂದು ವಿಧಾನ ಅಂದರೆ ಇದು ತುಂಬಾ ಒಳ್ಳೆಯ ವಿಧಾನ ನೋಡಿ. ಇಲ್ಲಿ ನಾನು 2 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಡೈಲಿ 2 ಬೆಳ್ಳುಳ್ಳಿ ಹೆಸಳು ನೀವು ತೊಗೊಂಡ್ರೆ ಸಾಕು. ಈ 2 ಬೆಳ್ಳುಳ್ಳಿ ಹೆಸಳನ್ನು ನಾವು ಚೆನ್ನಾಗಿ ಕ್ರಷ್ ಮಾಡಬೇಕು ನೋಡಿ. ಈ ಥರ ಚೆನ್ನಾಗಿ ಕುಟ್ಟಿ ಪೇಸ್ಟ್ ಥರ ತಯಾರಿ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ನೀವು ಬೆಳ್ಳುಳ್ಳಿ ತಿಂತಾ ಇದ್ದೀವಿ, ನಮಗೇನು ಕೊಲೆಸ್ಟ್ರಾಲ್ ಬರೋದೇ ಇಲ್ಲ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಇರುತ್ತೆ ಅಂತ ಹೇಳಿ ಪದೇ ಪದೇ ಕರಿದ ಪದಾರ್ಥಗಳನ್ನು, ಕೊಬ್ಬಿನ ಪದಾರ್ಥಗಳನ್ನು ತಿನ್ನೋದನ್ನು ನೀವು ಜಾಸ್ತಿ ಮಾಡಬಾರ್ದು. ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿ ಇರುವಂತಹ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಅಷ್ಟೇ. ಇವಾಗ ನೋಡಿ, ಬೆಳ್ಳುಳ್ಳಿನ ನಾವು ಜಜ್ಜಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಸ್ವಲ್ಪ ನಾವು ಹಾಗೆ ಬಿಡಬೇಕು 1-2 ನಿಮಿಷ. ಆಮೇಲೆ ನಾವು 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಅಥವಾ ಒಳ್ಳೆ ಪ್ಯೂರ್ ವಾಟರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ನಾವು ಎದ್ದ ತಕ್ಷಣ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ. ಒಂದು ವೇಳೆ ಕೆಲವರಿಗೆ ಗ್ಯಾಸ್, ಆ್ಯಸಿಡಿಟಿ ಇದೆ, ಇಲ್ಲ ಯಾವುದಾದ್ರು ಟ್ಯಾಬ್ಲೆಟ್ಸನ್ನು ತೊಗೊಳ್ತಿದ್ದೀವಿ ಅನ್ನೋರು ಇದನ್ನು ನೀವು ತಿಂಡಿ ತಿಂದು 1 ಗಂಟೆ ಆದಮೇಲೆ, ಅಂದರೆ ಮಾರ್ನಿಂಗ್ ಟೈಮಲ್ಲಿ ತಿಂಡಿ ತಿಂದು 1 ಗಂಟೆ ಆದಮೇಲೆ ಈ ವಾಟರನ್ನು ಕುಡಿಬೋದು. ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಬೆಳ್ಳುಳ್ಳಿ ನೀರನ್ನು ಕುಡಿಯೋದು ತುಂಬಾ ಒಳ್ಳೆಯದು. ಅಷ್ಟೇ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬರೀ ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಬಂದರೆ ಜೀವನದಲ್ಲಿ ನಮಗೆ ಇಷ್ಟೆಲ್ಲ ಕಾಯಿಲೆಗಳು ಬರೋದೇ ಇಲ್ಲ. ಇನ್ಯಾಕೆ ತಡ, ಡೈಲಿ ಬೆಳ್ಳುಳ್ಳಿ ಸೇವನೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಕೆಲವರಿಗೆ ಬೆಳ್ಳುಳ್ಳಿ ಸೇವನೆ ಸ್ವಲ್ಪ ಹೀಟ್ ಅನಿಸಿದರೆ ಸ್ಟಾರ್ಟಿಂಗಲ್ಲಿ 1 ಬೆಳ್ಳುಳ್ಳಿ ಈ ಥರದ ನೋಡಿ, ಈ ಥರದ ಬೆಳ್ಳುಳ್ಳಿ ಬೀಜವನ್ನು ಸೇವನೆ ಮಾಡಿ, ನೆಕ್ಸ್ಟು ಬರ್ಬರ್ತಾ 2 ಬೆಳ್ಳುಳ್ಳಿ ಸೇವನೆ ಮಾಡೋದನ್ನು ರೂಢಿ ಮಾಡಿ. ಈ ಬೆಳ್ಳುಳ್ಳಿ ಸೇವನೆ ಎಷ್ಟು ದಿನ ಮಾಡಬೇಕು ಅಂತ ಕೇಳಿದರೆ 15 ಡೇಸ್, ಅಂದರೆ 1 ಮಂತಲ್ಲಿ 15 ಡೇಸ್ವರೆಗೂ ನೀವು ಸೇವನೆ ಮಾಡಿ. ನೆಕ್ಸ್ಟು 15 ಡೇಸ್ ಗ್ಯಾಪ್ ಬಿಡಿ, ಮತ್ತೆ ಕಂಟಿನ್ಯೂ ಮಾಡಿ. ಇದೇ ರೀತಿ ನೀವು ಬೆಳ್ಳುಳ್ಳಿ ಸೇವನೆ ಮಾಡ್ಬೋದು. ಪ್ರೆಗ್ನೆಂಟ್ ಇರುವಂತಹ ಮಹಿಳೆಯರು ಬೆಳ್ಳುಳ್ಳಿ ಸೇವನೆ ಮಾಡೋದು ಬೇಡ. ಜೊತೆಗೆ ಕೆಲವೊಂದು ಆಪರೇಷನ್ ಆದಂಥ ಪೇಷಂಟ್ಗಳು ಕೂಡ ಈ ಬೆಳ್ಳುಳ್ಳಿ ಸೇವನೆ ಮಾಡೋದು ಸದ್ಯಕ್ಕೆ ಬೇಡ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ, ಬ್ಯೂಟಿ ಟಿಪ್ಸ್, ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್.